ಸರ್, ಈಗ ಮತ್ತೊಂದು ಒಂದು ಆಸೆ ಅಥವಾ ಅಭಿಲಾಷೆನ ವ್ಯಕ್ತಪಡಿಸಿರುವಂಥದ್ದು ಸರ್ ಅಶ್ವಿನಿ ಗೌಡರು. ಅಂದರೆ ನಮ್ಮ ಗುರುಗಳಾದ ನಾರಾಯಣ ಗೌಡರವರು ಬಿಗ್ ಬಾಸ್ ಒಳಗಡೆ ಬರಬೇಕು, ನನಗೆ ವಿಶ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಏನು ಚಾನ್ಸಸ್ ಇದೆಯಾ ಸರ್ ಹೋಗೋದು? ಇಲ್ಲ, ನಾನು ಹೋಗಲ್ಲ ಅಂತ ಅವತ್ತೇ ಹೇಳಿದೆ. ನನಗೆ ಕರೆ ಬಂದಾಗಲೂ ಹೇಳಿದೆ, ನಾನು ಬರುವುದಿಲ್ಲ ಅಂತ. ಯಾಕೆ ಅಂದರೆ ನನ್ನ ಮಗನ ಮದುವೆ ಇನ್ನೊಂದು 7 ದಿವಸ ಇದೆ. ನಾನಿನ್ನೂ ಒಂದು 100 ಜನಕ್ಕೆ ಆಹ್ವಾನ ಪತ್ರಿಕೆ ಕೊಡುವಂಥದ್ದಿದೆ. ಹಾಗಾಗಿ ನನಗೆ ಅಲ್ಲಿ ಹೋದರೆ 2-3 ಗಂಟೆಗಳ ಕಾಲ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಈಗಿರೋ ಸಮಯದಲ್ಲಿ. ಅದಕ್ಕೋಸ್ಕರ ನಾನು ಅಶ್ವಿನಿಯ ಅಭಿಮಾನಕ್ಕೆ ಅವಳಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಅವಳು ನನ್ನ ಗುರುಗಳು, ನನ್ನ ಅಣ್ಣ ಬರಬೇಕು ಅನ್ನೋ ಮಾತಿಗೆ ನಾನು ಅಭಿನಂದನೆ ಹೇಳ್ತೀನಿ. ಆದರೆ ಈಗಿನ ಸಮಯಕ್ಕೆ ನಾನು ಅಲ್ಲಿ ಹೋಗ್ಲಿಕ್ಕೆ ಆಗದೇ ಇರೋ ಕಾರಣ, ಸಮಯದ ಅಭಾವ ಇರೋದ್ರಿಂದ, ನನ್ನ ಮದುವೆಯ ಮನೆಯ ಕಾರ್ಯ ಇರೋದ್ರಿಂದ ಹೋಗೋಕ್ಕಾಗದೇ ಇರೋದ್ರಿಂದ ನಾನು ಅದಕ್ಕೆ ಹೋಗ್ತಾ ಇಲ್ಲ. ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಅವ್ರ ಚಾನಲ್ ಬನ್ನಿ ಅಂತ? ಇಲ್ಲ, ನನಗೆ ಯಾರೋ ಒಬ್ಬರು ಹೇಳಿದ್ರು, ನೀವು ಬರ್ತೀವಿ ಅನ್ನೋದಾದರೆ ನಾವು ರೆಡಿ ಮಾಡ್ತೀವಿ ಅಂತ. ಅಲ್ಲಿ ಚಾನಲಿಂದ ಯಾರೋ ಒಬ್ಬರು ಫೋನ್ ಮಾಡಿದರು. ಅದಕ್ಕಾಗಿ ಹೇಳಿದೆ, ಇಲ್ಲ ನಾನು ಈ ಸಮಯ ಎಲ್ಲ ಬರೋಕ್ಕೆ ಆಗೋದಿಲ್ಲ ಅಂತ. ಕೊನೆಯದಾಗಿ ಸರ್, ಫಿನಾಲೆಗೆ ಆಲ್ಮೋಸ್ಟ್ ಕೆಲವೇ ಸಮಯ ಬಾಕಿ ಇದೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್? ಅಶ್ವಿನಿ ಅವ್ರು ವಿನ್ ಆಗಬೇಕು ಅಂತ ಬಯಸ್ತೀರಾ ಹೇಗೆ? ಅಲ್ಲ, ಅಶ್ವಿನಿ ಗೆಲ್ಲಬೇಕು ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ. ಅಶ್ವಿನಿ ಗೆಲ್ಲಬೇಕು ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ. ಯಾರೇ ಗೆದ್ದರೂ ಖುಷಿ ಪಡ್ತೀನಿ, ಬೇಸರ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.